ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮೊನ್ನೆ ಯಾವುದೋ ಶಾರ್ಟ್ಸಲ್ಲಿ ನೋಡ್ತಾ ಇದ್ದೆ, ತುಂಬ ಇಷ್ಟ ಆಯಿತು, ಈ ಡಿಸೈನ್ ಇಷ್ಟ ಆಯಿತು. ಹಂಗಾಗಿ ನಾನು ಹಾಕಿ ಟ್ರೈ ಮಾಡಿದೆ. ಸೆಲ್ಫ್ ಇರೋದ್ರಿಂದ ನಾನು ಏನು ಮಾಡಿದೆ, ಸೇಮ್ ಕಲರು ಕುಚ್ಚು ಕಟ್ಟಿ ಇಲ್ಲಿ ಒಂದು ಸ್ವಲ್ಪ ಏನಿತ್ತು ಕ್ರೀಮ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಸಖತ್ ಈಸಿಯಾಗಿ ಹಾಕ್ಬೋದು. ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಫುಲ್ ಫಿನಿಶಿಂಗ್ ಆದಮೇಲೆ ಈ ರೀತಿ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ತೊಗೊಂಡಿರೋದು ನೋಡಿ, ಈ ಥರ ಸಣ್ಣ ಬೀಡ್ಸ್ಕೊಳ್ಬೇಕು ಮತ್ತು ಒಂದು ದಪ್ಪ ಬೀಡಿಸ್ಬೇಕು ನೋಡಿ. ನಾನು ಈ ಥರ ದೊಡ್ಡ ದಪ್ಪ ಬೀಡ್ಸ್ ತೊಗೊತಾ ಇದ್ದೀನಿ ನೋಡಿ. ಇಲ್ಲಿ 4 ಪೆಟಲ್ಗಳನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ ಪೆಟಲ್ 5 ಹಾಕಲೇಬೇಕು, ಆವಾಗಲೇ ಇದು ಲುಕ್ ಬರೋದು. ಇನ್ನೊಂದು ಪೆಟಲ್ ಮಾಡೋದಕ್ಕೆ ಇಲ್ಲಿ ನೋಡಿ ಇಷ್ಟೇ ಗ್ಯಾಪ್ ಇರೋದು, ನಮ್ಗೆ ಇಷ್ಟು ಗ್ಯಾಪ್ ಇರುತ್ತೆ. ನೀವೇನು ಗಾಬರಿಯೆಲ್ಲ ಹಾಕೋಕ್ಕೆ ಹೋಗಬೇಡಿ ನೋಡಿ. 1 2 3 4 ನಾಲ್ಕೇ ಹಾಕ್ಕೊಬೇಕು, ತುಂಬ ಜಾಸ್ತಿ ಎಲ್ಲ ಹಾಕೋಂಗಿಲ್ಲ. ಜಾಸ್ತಿ ಹಾಕಿದ್ರೆ ನಿಮಗೆ ಶೇಪ್ ಬರೋದಿಲ್ಲ, ಆ ಶೇಪ್ ಬರೋದಿಲ್ಲ ನಮಗೆ ನೋಡಿ. ಈ ಥರ ಆದಮೇಲೆ ಮತ್ತೆ ಉಲ್ಟಾ ತಿರುಗಿಸ್ಕೊಬೇಕು. ಉಲ್ಟಾ ತಿರುಗಿಸ್ಕೊಂಡು ನೋಡಿ, ಮೇಲೆ ಈ ಥರ ಇರುತ್ತೆ, ಮೇಲ್ಗಡೆದು ಹಿಂಗೆ ಬಂದಿರುತ್ತೆ. ಆ ಥರ ಬಂದು ಇದನ್ನು ಹಾಕಿದ್ರೆ, ಬೀಡ್ ಹಾಕಿದ್ರೆ ಬೀಡು ಈ ಕಡೆ ಇರುತ್ತಲ್ಲ, ಹಂಗೆ ಕಾಣಿಸ್ತಾ ಇರುತ್ತದೆ. ನೀವು ಇದನ್ನು ಮೇಲ್ಗಡೆಗೆ ತಗೊಂಡು ಹಾಕ್ಕೊಬೇಕು ನೋಡಿ. ಹಿಂಗೆ ತಿರುಗಿಸ್ಕೊಂಡು ಹಾಕೊಂಡಾಗ ಮಾತ್ರ ಬೀಡ್ ಮೇಲ್ಗಡೆ ಬರೋ ಥರ ಬರುತ್ತೆ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೀವು. ಬೀಡ್ ಆ ಥರ ಹಾಕಿದ್ರೆ ಹಿಂದಕ್ಕೆ ಹೋಗ್ಬಿಡುತ್ತೆ, ಬೀಡು ಮುಂದೆ ಕಾಣಿಸ್ತಾ ಇರಲ್ಲ. ಬೀಡ್ ಲಾಕ್ ಮಾಡಲೇಬೇಕು. ಮತ್ತು ಈ ಏನು ಹಾಕ್ಕೊಂಡು ಚೈನ್ ಹಾಕ್ಕೊಂಡಿರ್ತೀವಿ, ಇದರಲ್ಲಿ ಮತ್ತೆ ನಾವೇನು ಮಾಡಬೇಕು, 7 ಕಂಬಗಳನ್ನು ಹಾಕ್ಕೊಬೇಕು. ಡಬಲ್ ಕ್ರೋಶ ಮಾಡ್ಕೊಳ್ಳಿ. ತುಂಬ ಎಳೆಯೋಕ್ಕೆಲ್ಲ ಹೋಗಬೇಡಿ, ಪುಟ್ಟದಾಗಿರಲಿ. ಅದಕ್ಕೆ ನಾವು 6 ಎಳೆ ತಗೊಂಡಿರೋದು. 4 5 6 7 ಆದಮೇಲೆ 7 ಕಂಬ ಆದಮೇಲೆ ಈ ಏನು ಇದಿರುತ್ತೆ, ಇದರೊಳಗಡೆ ಮತ್ತೆ ನಾವು ಬಂದು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ನಮ್ಮದು ಫುಲ್ಲು ಒಂದು ಆರ್ಚ್ ಆಯಿತು. ಈಗ ಮತ್ತೆ ನಾವು 1 2 3 4 ಮತ್ತೆ 4 ಇದನ್ನು ಹಾಕ್ಲೇಬೇಕು ನೀವು. 4 ಅಥವಾ 5 ಹಾಕ್ಕೊಬೋದು. 5 ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿಗೆ ತರಬೇಕು ನೀವು. ಇದನ್ನು ನೋಡಿ, ನೀಟಾಗಿ ಬಂತು. ಇದನ್ನು ತಂದು ಮತ್ತೆ ಲಾಕ್ ಮಾಡಿದ್ರೆ ನಮ್ಮದೊಂದು ಫ್ಲವರು ರೆಡಿ ಆಗುತ್ತೆ. ಈ ಥರ ಹಿಂಗೆ ಮಾಡಬೇಕು ನೀವು, ಇಲ್ಲಾಂದರೆ ಅದು ಕೂರಲ್ಲ, ಇದು ಈ ಶೇಪ್ ಕೂರಲ್ಲ. ಈಗ ಮತ್ತೆ ನಾವು 4 ಅಥವಾ 5 1 2 3 4 ಕಂಬಗಳನ್ನು 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ ಒಂದು ಬೀಡನ್ನು ಹಾಕ್ಕೊಳ್ಳೋಣ ನೋಡಿ. ಈ ರೀತಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಇನ್ನೊಂದು ಮನೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಇಲ್ಲೂ ಕೂಡ ಇನ್ನೊಂದು ಮನೇನ ಹಾಕ್ತೆ ನಾನು. ಇದಕ್ಕೆ ಲಾಸ್ಟಲ್ಲೂ ಕೂಡ ನೀವೇನು ಮಾಡಬೇಕು, 4 ಸಿಂಗಲ್ ಚೈನ್ ಹಾಕ್ಬಿಟ್ಟು ಮತ್ತೆ ನಾವೇನು ಮಾಡಬೇಕು, ಇಲ್ಲಿಗೆ ಬಂದು ನಾವು ಆಗ್ಲೆಯಿಂದ ಏನು ಹಾಕ್ಕೊಂಡು ಇದು ಮಾಡಿದ್ವೋ ಆ ಪೆಟಲ್ ಹಾಕೋದಕ್ಕೆ ಸೇಮ್ ಪ್ಲೇಸಲ್ಲಿ ಹಾಕ್ಕೊಂಡು ಆದಷ್ಟು ಮೇಲ್ಗಡೆ ಇರಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಸೇಮ್ ಇದೇ ಥರ ಹೋಗುತ್ತೆ ಫ್ರೆಂಡ್ಸ್ ಪ್ರೊಸೀಜರು. ಇದು ಸಿಂಗಲ್ ಸ್ಟೆಪ್ಪು ಬ್ರೈಡಲ್ ಸ್ಯಾರಿ ಕುಚ್ಚು. ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೋಡಿ. ಇದು ಆರ್ಚು ತುಂಬಾ ಚೆನ್ನಾಗಿರುತ್ತೆ, ರಿಚ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬ್ಯಾಕಲ್ಲಿ ಈ ಥರ ಇರುತ್ತೆ, ಫ್ರಂಟಲ್ಲಿ ಈ ಥರ.